ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ಕ್ಯಾಬೇಜ್ ಕರಿನ ಸ್ವಲ್ಪ ಡಿಫ್ರೆಂಟಾಗಿ ಮತ್ತು ತುಂಬ ಟೇಸ್ಟಿಯಾಗಿ, ಮತ್ತು ಕೆಲವ್ರಿಗೆ ಕ್ಯಾಬೇಜ್ ಇಷ್ಟ ಆಗಲ್ಲ ಅಂಥವ್ರು ಕೂಡ ಕ್ಯಾಬೇಜ್ನ ಹೆಂಗೆ ಇಷ್ಟಪಟ್ಟು ತಿಂತಾರೆ ಆ ಥರ ಯಾವ ಥರ ಪಲ್ಯ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ತಾ ಇಲ್ಲ. ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿ. ಇದಕ್ಕೊಂದು 2 ದೊಡ್ಡ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಂದೇ 1 ಸ್ಪೂನು ಸಾಸಿವೆ, ಅದಾದ ನಂತರ 1 ಸ್ಪೂನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಇದಾದ ನಂತರ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣಂತೆ, ಒಂದು ಪಿಂಚಿನಷ್ಟು. ಇದನ್ನೆಲ್ಲ ಚೆನ್ನಾಗಿ ಸಾಸಿವೆ ಎಲ್ಲ ಸಿಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ನಾನು ಇದಕ್ಕೆ ಕರಿಬೇವು ಎಲೆಗಳನ್ನ ಹಾಕ್ಕೊಳ್ಳೋಣಂತೆ. ಈಗ ಇದು ಒಂದು ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ, ಚಪಾತಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಇದಕ್ಕೆ ನಾನು 1 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಈ ಪಲ್ಯ ಸ್ಪೈಸಿಯಾಗಿರುತ್ತೆ. ನಿಮಗೆ ಇದು ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಬಿಡ್ಬೋದು, ಯಾಕಂದರೆ ನಾವು ಖಾರ ಪುಡಿ ಹಾಕ್ತಾಯಿದ್ದೀವಿ. ಈಗ ನಾನು ಇದಕ್ಕೆ ಕ್ಯಾಬೇಜ್ನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಆಮೇಲೆ ಭಾಳ ತೆಳ್ಳಗೆ ಹೆಚ್ಕೋಬಾರ್ದು, ಸ್ವಲ್ಪ ಈ ಥರ ನಾನು ಸ್ವಲ್ಪ ಅಗಲವಾಗಲೇ ಹೆಚ್ಚಿದ್ದೀನಿ. ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ, ಬಟ್ ಅಗಲವಾಗಿ ಹೆಚ್ಚಿದ್ದೀನಿ. ತುಂಬ ತೆಳ್ಳಗೆ ಸ್ಲೈಸ್ ಮಾಡ್ಕೊಂಬಿಟ್ರೆ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಅವಾಗ ಅಷ್ಟೊಂದು ರುಚಿ ಬರೋಲ್ಲ. ಸ್ವಲ್ಪ ನೀವು ಬಿಡುತ್ತೆ ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಉದ್ದುದ್ದಕ್ಕೆ ಅಗಲವಾಗಿ ಹೆಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ. ಈಗ ಇದನ್ನು ಚೆನ್ನಾಗಿ 1 ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆಲ್ಲ ಎಣ್ಣೆ ನಾವೇನು ಹಾಕ್ಕೊಂಡಿದ್ದೀವಲ್ಲ ಆ ಒಗ್ಗರಣೆ ಇದಕ್ಕೆಲ್ಲ ಚೆನ್ನಾಗಿ ಹತ್ಕೋಬೇಕು. ಇದಾದ ನಂತರ ನಾನು ಈಗ ಬಟಾಣಿ ಸೀಸನಲ್ಲಿದ್ದೆಲ್ಲ ಅದಕ್ಕೆ ನಾನು ಹಸಿ ಬಟಾಣಿನ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ, 1/4 ಕಪ್ನಷ್ಟು. ಇದಕ್ಕೆ ಅರ್ಧ ಕಪ್ನಷ್ಟು ಬಟಾಣಿ ಕೂಡ ಹಾಕ್ಕೋಬೋದು. ನಿಮಗೆ ಬಟಾಣಿ ತಿಂತೀರಾ ಇಷ್ಟ ಅಂದರೆ ಇನ್ನೊಂದು 1/4 ಕಪ್ನ ಹಾಕ್ಕೊಂಡ್ರು ಏನೂ ತಪ್ಪಿಲ್ಲ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಇದನ್ನ ಈ ಕ್ಯಾಬೇಜ್ ಸ್ವಲ್ಪ ನಾನೀಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದನ್ನು ಬೇಯಿಸೋಕ್ಕೆ ಉಪ್ಪು ಹಾಕ್ಕೋಬೇಕಾಗುತ್ತೆ, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಯಾವುದೇ ನೀರನ್ನು ನಾವು ಬಳಸಲಾರದೆ ಬೇಯಿಸ್ಬೇಕು ಇದನ್ನು. ಸೊ ನಾನು ಇದಕ್ಕೊಂದು ಟೊಮೆಟೊನ, ಒಂದು ಮೀಡಿಯಮ್ ಸೈಜಿಂದ 1 ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹೆಚ್ಚಿಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಇದ್ರದ್ದು ನೀರು ಬಿಟ್ಕೊಳತ್ತಲ್ವ ಟೊಮೆಟೊದು, ಸೊ ಅದಕ್ಕೆ ಎಲ್ಲ ನಾವು ನೀರು ಹಾಕ್ಲಾರ್ದೇ ನಾವು ಬೇಯಿಸ್ತಾ ಇರೋದು ಇದನ್ನು. ನೋಡಿ ಈಗ ಇದು ಚೆನ್ನಾಗಿ 5 ನಿಮಿಷ ನಾವು ಮುಚ್ಚಿಟ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಬೇಕು. ಸೊ ನೋಡಿ, ಓವರ್ ಕುಕ್ ಮಾಡಬಾರ್ದು ಯಾವತ್ತೂ ಅಷ್ಟೇ. ಕ್ಯಾಬೇಜ್ನ ಮೆತ್ತಗೆ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಕ್ರಂಚ್ ಇರಬೇಕು ಅದರಲ್ಲಿ, ಬಾಯಲ್ಲಿ ತಿಂದಾಗ ಒಂದು ಸ್ವಲ್ಪ ಕ್ರಂಚಿ ಅನಿಸ್ಬೇಕು, ಅವಾಗೇ ಅದು ರುಚಿ ಬರುತ್ತೆ. ಸೊ ನೋಡಿ, ಇದಕ್ಕೆ 1 ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನು ಕಿಚನ್ ಕಿಂಗ್ ಮಸಾಲ ಹಾಕ್ತೀನಿ. ಅಂದರೆ ಕಿಚನ್ ಕಿಂಗ್ ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ. ಸೊ ಇದಕ್ಕೆ ಆಮ್ಚೂರು ಪುಡಿ ಸ್ವಲ್ಪ ಹುಳಿ ಬರುತ್ತಲ್ಲ, ಅದಕ್ಕೆ 1/4 ಸ್ಪೂನು. ಅದಾದ ನಂತರ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಯಾವುದೇ ರೀತಿ ಇದಕ್ಕೆ ಸ್ವೀಟ್ನೆಸ್ ಕೊಡಲ್ಲ, ಏನೂ ಕೊಡಲ್ಲ. ಇದು ಫ್ಲೇವರ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ ಅಷ್ಟೇ ಹೊರತು ಮತ್ತೇನು ಮಾಡಲ್ಲ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಬಂದಿದೆ ಆಗಲೇ ಕ್ಯಾಬೇಜು. ನಾವು ಭಾಳ ಹೊತ್ತಿನ ಹೇಳಿದ್ಮೇಲೆ ನಿಮಗೆ ಭಾಳ ಸಾಫ್ಟಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 15 ನಿಮಿಷದಲ್ಲಿ ಈ ಪಲ್ಯ ಆಗೋಗ್ಬಿಡುತ್ತೆ, ಬೇಗ ಆಗುತ್ತೆ. ಸೊ ಇದಕ್ಕೆ ಫ್ರೆಶ್ಶಾಗಿ ಹೆಚ್ಕೊಂಡ್ರಂತ ನಾನು ಕೊತ್ತಂಬರಿನ 1-2 ಸ್ಪೂನ್ ಹಾಕಿದ್ದೀನಿ. ಎಲ್ಲ ಸಿಂಪಲ್ಲಾಗಿದೆ, ಸ್ವಲ್ಪ ವಿಭಿನ್ನವಾಗಿದೆ ಮತ್ತು ಟೇಸ್ಟಿಯಾಗಿ ಕೂಡ ತುಂಬಾ ಟೇಸ್ಟಿಯಾಗಿದೆ. ನಮ್ಮ ಮನೇಲಿ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಸೊ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ಒಂದು ರುಚಿಯಾದಂಥ ಒಂದು ಪಲ್ಯ ಇದು. ಸೊ ಅದರಿಂದ ಈ ಸೀಸನಲ್ಲಿ ಕ್ಯಾಬೇಜ್ ಬರೋದ್ರಿಂದ ಇದನ್ನು ಟ್ರೈ ಮಾಡೋದು ತುಂಬ ಒಳ್ಳೆಯದು. ನೋಡಿದ್ರಲ್ಲ ಎಷ್ಟು ರುಚಿಯಾಗಿದೆ ಅಂತ, ನೋಡಿದ್ರೇ ನೀವು ಹೇಳ್ಬೋದಲ್ಲ. ಸೊ ಈ ಥರ ಟ್ರೈ ಮಾಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಒಳ್ಳೆಯ ರೆಸಿಪಿಗಳನ್ನ ತೊಗೊಂಡ್ಬರ್ತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.